ಶಾಲೆ ಬಿಸಿ ಊಟದಲ್ಲಿ ಹಲ್ಲೆ 200ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬೀಡನಾಳ ಗ್ರಾಮದಲ್ಲಿ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿನ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀಡಲಾದ ಬಿಸಿ ಊಟದ ಉಪ್ಪಿಟ್ಟಿನಲ್ಲಿ ಹಲ್ಲಿ ಬಿದ್ದ ಪರಿಣಾಮ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥಗೊಂಡು ಮುಂಡರಗಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಿನವಿಡೀ ಬೆವರು ಹರಿಸಿ ದುಡಿಯಲು ತೆರಳಿದ್ದ ಕೂಲಿ ಕಾರ್ಮಿಕ ಪಾಲಕರಿಗೆ ಮಕ್ಕಳ ಅಸ್ವಸ್ಥತೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಎದೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ. ಮಕ್ಕಳನ್ನ ನಂಬಿ ಶಾಲೆಗೆ ಕಳುಹಿಸಿ ನಾವು ದುಡಿಯಲು ಹೋಗಿದ್ದೆವು. ಆದರೆ ಮಕ್ಕಳು ದವಾಖಾನೆಗೆ ಸೇರಿದ್ದಾರೆ ಎನ್ನುವ ಸುದ್ದಿ ಕೇಳಿ ಕೈಯಲ್ಲಿದ್ದ ಕೆಲಸ ಬಿಟ್ಟು ಓಡೋಡಿ ಬಂದಿದ್ದೇವೆ. ನಮ್ಮ ಮಗು ಹೇಗಿದೆಯೋ ಏನೋ ಎಂದು ಹೆತ್ತವರು ಆಸ್ಪತ್ರೆಯ ಅಂಗಳದಲ್ಲಿ ಕಣ್ಣೀರಿಡುತ್ತಿದ್ದ ದೃಶ್ಯ ಪ್ರತಿಯೊಬ್ಬರ ಎದೆಯನ್ನ ಕಲಕುವಂತಿತ್ತು. ಚಿಂತಾಕ್ರಾಂತ ಪಾಲಕರ ಆಕ್ರಂದನ, ಆತಂಕದ ಓಡಾಟದಿಂದ ಮುಂಡರಗಿ ತಾಲೂಕು ಆಸ್ಪತ್ರೆಯ ಆವರಣ ಕ್ಷಣಾರ್ಧದಲ್ಲಿ ಭಾರೀ ಜನಸ್ತೋಮದಿಂದ ತುಂಬಿ ತುಳುಕಿತು. ಆದರೆ ಅದೃಷ್ಟವಶಾತ್ ವೈದ್ಯರ ಸಮಯೋಚಿತ ಮತ್ತು ಕ್ಷಿಪ್ರ ಚಿಕಿತ್ಸೆಯಿಂದಾಗಿ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಪ್ರಸ್ತುತ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಪಾಲಕರಲ್ಲಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಘಟನೆಯ ತೀವ್ರತೆ ತಿಳಿಯುತ್ತಿದ್ದಂತೆಯೇ ನೂರಾರು ಹೋರಾಟಗಾರರು, ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಆಸ್ಪತ್ರೆಗೆ ಧಾವಿಸಿ ಮಕ್ಕಳ ಆರೋಗ್ಯ ವಿಚಾರಿಸಿದರು. ಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ವೈಎನ್ ಗೌಡರ್, ರಾಮು ಕಲಾಲ್, ರುದ್ರಗೌಡ ಪಾಟೀಲ್, ಹೇಮಗಿರೀಶ್ ಹಾವಿನಾಳ್, ಐಎಸ್ ಪೂಜಾರ್ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಪದಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ್ರು. ಇದರೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ಅಣ್ಣಿಗೇರಿ, ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್ ಹೆಬ್ಬಳ್ಳಿಕೇರಿ, ಅಕ್ಷರ ದಾಸೋಹ ಅಧಿಕಾರಿ ವಿಭೂತಿ, ಸಿಪಿಐ ಅಯ್ಯನಗೌಡ ಪಾಟೀಲ್, ಜಿಲ್ಲಾ ಮಕ್ಕಳ ತಜ್ಞರು ಹಾಗೂ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ರು. ಸಾಲ ಸೋಲ ಮಾಡಿ ಬೆವರು ಹರಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಬಡ ಪೋಷಕರ ನಂಬಿಕೆಗೆ ಸರ್ಕಾರಿ ಶಾಲೆಯ ಬಿಸಿ ಊಟವೇ ಕಂಟಕವಾಗುತ್ತಿರುವುದು ನಿಜಕ್ಕೂ ದುರಂತ. ಪ್ರತಿ ಬಾರಿ ಇಂತಹ ಅವಘಡ ಸಂಭವಿಸಿದಾಗಲೂ ಕೇವಲ ತನಿಖೆಯ ಭರವಸೆ ನೀಡಿ ಕೈ ತೊಳೆದುಕೊಳ್ಳುವ ಶಿಕ್ಷಣ ಇಲಾಖೆ ಈ ಬಾರಿ ಮಾತ್ರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲೇಬೇಕಿದೆ. ಹಲ್ಲಿ ಬಿದ್ದ ಉಪ್ಪಿಟ್ಟು ಉಣಿಸಿದ ಈ ಬೇಜವಾಬ್ದಾರರಿಗೆ ತಕ್ಕ ಶಾಸ್ತಿಯಾಗದಿದ್ದರೆ ಮುಗ್ಧ ಮಕ್ಕಳ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗುತ್ತದೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ತಪ್ಪಿತಸ್ಥರನ್ನ ಸೇವೆಯಿಂದ ವಜಾಗೊಳಿಸ್ತಾರಾ ಅಥವಾ ತನಿಖೆಯ ನೆಪದಲ್ಲಿ ಪ್ರಕರಣವನ್ನ ತಣ್ಣಗಾಗಿಸ್ತಾರಾ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಉಂಡ ಬಿಟ್ಟಾರ್ರಿ ಇಕ್ಕಟ್ಟು ತಾದಾಗ ಬರೋದ್ರಾಗನ ಕಾಂಡು ಬಿಡತ್ರಿ ಹಲ್ಲಿದು. ಮತ್ತೆ ಹುಡ್ರು ಅಂಕಿ ಮಾಡ್ಕೊಳ್ಳೋದು, ಉಸುಲ್ ತಿರುಗಿ ಬೀಳೋದು, ಎಲ್ಲಿ ಹೋಯ್ತು ಅಲ್ಲಿ ಹೋಯ್ತು ಅನ್ನಸ್ಕಿನ ಕಂಡ ಬಿಟ್ಟಾರ. ಊಟ ಹುಡ್ರು ಉಂಡ್ರಲ್ಲ ಹಂಗ ಬಂದ್ಬಿಟ್ರಿ ದವಾಖಾನಿಗೆ. ಎಷ್ಟು ಹುಡುಗರು ಅದ್ರ 250 ಹುಡುಗರು ಅಷ್ಟು ಬಂದಾರ ನೋಡ್ರಿ. ಎಷ್ಟನೇ ಶಾಲೆ ಎಷ್ಟನೇದ್ರಿಂದ ಎಷ್ಟನೇ ಶಾಲೆ? 8ನೇ ಕ್ಲಾಸ್ ಇಂದ ಇತ್ತ. ಮತ್ತೆ ಇದು ಒಂದು 10-15 ಹುಡ್ರನ್ನ ಮುಂಡ್ರಿಗೆ ಹಚ್ಚಿದ್ದೀವ್ರಿ ಇಲ್ಲಿಗೆ 8ನೇ ಕ್ಲಾಸ್ ಮುಗಿದಿಂದ. ಮತ್ತೆ ಆ ಊರ ಸತ್ಯಕನ ಮಾಸ್ತರ್ ಜನರು ನಾವು 10ನೇ ಕ್ಲಾಸ್ 9ನೇ ಕ್ಲಾಸ್ ಬೀಜನಾಳದಾಗ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದ್ಬಿಟ್ರು. ಬೀಜಕ್ಕಾಗ ಇರ್ರಿ ಶಾಲೆ ಊಟದಾಗ ಅಲ್ಲಿ ಬಿದ್ದು ಇರುತ್ತೆ. ಹ್ಞೂ, ಶಾಲೆ ಊಟದಾಗ ಉಪ್ಪಿಟ್ಟಿನಾಗ ಅಲ್ಲಿ ಬಿದ್ದು. ಶನಿವಾರ ಅಲ್ರಿ ಇವತ್ತು, ಒಪ್ಪತ್ತು ಶಾಲಿ ಅಲ್ಲಿ ಬಿದ್ದು ಬಿಡುತ್ತೆ. ಬೀಡ್ನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಬೀಡ್. ನಾ ಊಟ ನಾಷ್ಟ ಮಾಡತ್ತಿದ್ನ್ಯಾರಿ, ಹಲ್ಲಿ ಬಂತ್ರಿ. ಅದ್ರಾಗ 2 ತುತ್ತು ಊಟ ಮಾಡಿದ್ನ್ಯಾರಿ, 3ನೇ ತುತ್ತು ತಗೊಳಕ್ ಹೋಗಿದ್ದೆ, ಅದ್ರೊಳಗ ಹಲ್ಲಿ ಬಂದ್ಬಿಡ್ಸ. ಅಡಿಗೆ ಕರ್ಗೋಯ್ ತೋರ್ಸಿದ್ನೆ, ಅವ್ರು ಕಸ್ಕೊಂಡ್ ಅಡಿಗೆ ಕೊಲೆ ಒಳಗ ಹಾಕಿದ್ರಿ ಪ್ಲೇಟ್ನಾಗ ಹಾಕಿ ತಾಡ್ ತೊಳ್ಕೊಟ್ಟ ಮೇಲೆ ಹಾಕ್ಲೇನ ಇನ್ನ ಸ್ವಲ್ಪ ಅಂತ ಅಂದ್ರಿ ಅವ್ರೊಬ್ರ ಅಮ್ಮ. ಆಮೇಲೆ ನಾವು ಸುಮ್ಮನೆ ಬಂದ್ಬಿಟ್ರಿ. ನಿನ್ನ ತಾಟ್ನಾಗ ಅಲ್ಲಿ ನನ್ನ ತಾಟ್ನಾಗ ಅಲ್ಲಿ ಬಂದ್ಬಿಟ್ರಿ. ಎಷ್ಟು ಹುಡುಗರು ನನ್ನ ಜೊತೆ 2 ಇದ್ರ.
ಟೋಟಲ್ ಇಡೀ ಸ್ಕೂಲ್ ಆಯ್ತು ಸರ್. ಎಲ್ಲರೂ ಊಟ ಮಾಡಿದ್ರು. ಅದು ಕಣ್ಣ ಮೇಲೆ ಊಟ ಮಾಡಿದ್ರೆ ಈಗ ನಲ್ಗೆ ಕೈ ಬಿಟ್ರೆ ಕಣ್ ಮೇಲೆ ತೋರ್ಸಿದ್ನಾರಿ ಅವ್ರು ಸುಮ್ನೆ ಒಳಗ್ ಹೋಗ್ಬಿಟ್ಟಿದ್ರು. ಶಾಪ್ ನಿನಗೇನಾಗ್ತಾ ಇದೆ? ನನಗೇನ ಏನಿಲ್ಲ ರಂಗಪ್ಪ ಪುರೋದ್ ಅಂತ ಹೇಳ್ರಿ. ನನ್ನ ಮಗನ ಈಗ ಬೇರೆ ಕಡೆ ಹಚ್ಚಿದ್ದೀವ್ರಿ ಸಾಲಿಗೆ. ಹೊಳ್ಳಿ 9ನೇ ಹೊಳ್ಳಿ ಇಲ್ಲೇ ಹಚ್ಚಾರ್ರಿ. ನಾವು ಬರ್ದೂರಿಗೆ ಹಚ್ಚಿದ್ದೀವ್ರಿ. ಹೊಳ್ಳಿ ಇಲ್ಲೇ ಹಚ್ಚಿವ್ರಿ. ಬಿಸಿ ಊಟದಾಗ ಏನೋ ಹಲ್ಲಿ ಬಿದ್ದಿತ್ತಂತ ನಾವು ಹೊಲ್ದಾಗಿದ್ದೀವ್ರಿ. ನಮಗೂ ಗೊತ್ತಾಗಿಲ್ಲ. ಫೋನ್ ಹಚ್ಚಿ ಹೇಳಿದ್ಮ್ಯಾಗ ಗೊತ್ತಾಗೈತ್ರಿ, ಬಂದೀವಿ ನಾವ್ ಇಲ್ಲಿಗೆ. ಆದ್ರ ನಮ್ಗ ಬೇಡ್ರಿ ಬಿಸಿ ಊಟ ಬ್ಯಾಡ್ರಿ. ಹೌದ್ರಿ, ಸಾಲಿ ಅಷ್ಟ ಕಲ್ಸಿ ಹೋದ್ರ ಸಾಕ್ರಿ ನಮ್ಗ. ಯಾವ ಊರ್ರಿ ನಿಮ್ದು? ನಮ್ದು ಬೀಡ್ನಾಡ್ರಿ, ಮುಂಡಗಿ ತಾಲೂಕು. ಬಿಡ್ನಾಳ್ ಗ್ರಾಮದಲ್ಲಿ ಹಲ್ಲಿ ಬಿದ್ದ ಕಾರಣ ಹುಡುಗರು ಎಲ್ಲರೂ ಆಸ್ಪತ್ರೆಗೆ ಸೇರಿದವು. ಸನಿಗೆ ಅಂದ್ರೆ ನಮ್ಮ 10th ಸ್ಕೂಲ್ ಹುಡುಗರು 400 ಹುಡುಗರು ಇದಾವ್ರಿ. ಅದ್ರಾಗ ಕನಿಷ್ಠ ಅರ್ಧ ಹುಡುಗರು ಬಂದದವು. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಬರ್ಬೇಕೀಗ. ಅಂದ್ರೆ ಎಷ್ಟನೇ ತರದಿಂದ ಎಷ್ಟನೇ ತರದಿಂದ ಮಕ್ಕಳದು? LKG UKG ಇಂದ ಹಿಡಿದು 9th ವರೆಗೆ ಐತಿ ಸ್ಕೂಲ್. ಯಾವ ಸ್ಕೂಲ್ ಹೆಸರು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಡ್ನಾಳ PMC ಬರ್ಬೇಕು. ಫುಡ್ ಇನ್ಸ್ಪೆಕ್ಟರ್ ಬರ್ಬೇಕಂತ ಹೇಳಿದ್ವಿ. ಎಷ್ಟು ಮಕ್ಕಳು ಬಂದು ಈಗ? ಈ ಕನಿಷ್ಠ ಅಂದ್ರೆ ಹುಡುಗರು ಬಂದವ್ರಿ. ಈಗ ನಮ್ಮೂರಾಗ ಉಪ್ಪಿಟ್ಟು ತಿಂದಿದ್ರಿ ಮಕ್ಕಳು, ಅದ್ರಾಗ ಹಲ್ಲಿ ಬಿದ್ದಾಯ್ತ್ರಿ. ಹಂಗಾಗಿ ನಾವೆಲ್ಲ ಕೆಲ್ಸಕ್ಕೆ ಹೋದವ್ರ ಮನೆಗೆ ಬಂದಿದ್ರಿ. ವಾಪಸ್ ಬಂದು ಮೊಮ್ಮಕ್ಕಳು ದವಾಖಾನಿಗೆ ಎಲ್ಲ ಕರ್ಕೊಂಡ್ ಬಂದಿದ್ರಿ. ಹಂಗ ಸೀದಾ ಹೊಲ್ದಾಗಿದ್ದ ಇಲ್ಲಿಗೆ ಓಡಿ ಬಂದಿರಿ ನೋಡ್ರಿ. ಹಾ, ನಮ್ದು ಬೀಡ್ನಾಳ್ರಿ. ಎಲ್ಲಿ ಈ ಶಾಲ್ಯಾಗ್ರಿ, ಶಾಲೆಗೆ ಹೋಗ್ಯಾರಲ್ರಿ, ಶಾಲ್ಯಾಗ ಉಪ್ಪಿಟ್ಟು ಮಾಡಿರಲ್ಲ, ಅದ್ರಾಗ ಹಲ್ಲಿ ಬಿದ್ದಾಯ್ತ್ರಿ. ಹಾ, ಬಿಸಿ ಊಟದಾಗ್ರಿ ಹಲ್ಲಿ ಬಿದ್ದೈತಿ. ಮತ್ ಮಕ್ಳು ಬೆಳಗ್ಗೆ ಹಂಗ ಹೋಗಿರ್ತಾರ ಚಾ ಕುಡ್ದು. ಅದು ಉಪ್ಪಿಟ್ಟು ತಿಂದ್ಗಟ್ಲೆ ಹುಡ್ರಿಗೆಲ್ಲ ಸಂತ ಊರಿ ಚಲೋ ಆಗೈತಿ. ಜಿಲ್ಲಾ ಮುಡ್ರಿ ತಾಲೂಕು ಬೀಡ್ನಾಳ್ ಗ್ರಾಮಕ್ಕ. ಇದು LKG UKG ಇಂದ ಹಿಡ್ಕೊಂಡು 9th ವರೆಗೂ ಸ್ಕೂಲ್ ಐತಿ. ಬಟ್ ಈ ಫುಡ್ ಒಳಗ ಭಾಳ ಸುಮಾರು ಒಂದು 4 ಸರಿ ಆಗೈತಿ ಈ ಪ್ರಾಬ್ಲಮ್. ಕಂಪ್ಲೇಂಟ್ ಮಾಡಿದ್ರು ರೆಸ್ಪಾನ್ಸ್ ಆಗಿಲ್ಲ. ಈ ಸರಿ ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು. ಹುಡುಗರು ಈಗ ಊಟದಲ್ಲಿ ಹಲ್ಲಿ ಬಿದ್ದದ ಕಾರಣಕ್ಕಾಗಿ ಈಗ ಮುಡ್ಗಿ ತಾಲೂಕಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು 250ಕ್ಕೆ ಹೆಚ್ಚು ಹುಡುಗರು ಅಡ್ಮಿಟ್ ಆಗಿದ್ದಾರೆ. ಇವಾಗ ಹುಡುಗರು ಪಾಪ ಹೊರಡ್ತಿದ್ದಾರೆ. ಅವ್ರಿಗೆ ಏನಿದ್ರು ಸೊಲ್ಯೂಷನ್ ಕೊಡಬೇಕು. ಈಗ ಫುಡ್ ಇನ್ಸ್ಪೆಕ್ಟರ್ ಬರಬೇಕು, ಅದು ಚೆಕ್ ಮಾಡಿ ಆಮೇಲೆ ನೆಕ್ಸ್ಟ್ ಈಗೇನು ಸ್ಕೂಲಲ್ಲಿ ಅದೇನು ಫೈನಲ್ಗೆ ಆ ಡಿಸಿಷನ್ ಕೊಡ್ಬೇಕಂತ ನಾವು ಅಲ್ಲಿ ಒಂದು ವಿನಂತಿ ಮಾಡ್ತಾರೆ. ಈಗ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ಬೀಡ್ನಾಳ್ ಗ್ರಾಮಕ್ಕೆ. ಈ ಹುಡುಗರದು ಫ್ಯೂಚರ್ ಮುಂದೆ ನೋಡ್ಬೇಕಾಗತ್ತೆ. ಇವಾಗ ಆ ಹುಡುಗರ ಫ್ಯೂಚರ್ ಹೆಲ್ತ್ ನೋಡ್ಕೊಂಡು ಮುಂದೆ ಅದೇನೈತೆ ನಾವು ಈಗ ಫೈನಲ್ ಆಗಲಿಲ್ಲ ನಾವು ಮುಂದೆ ಪ್ರತಿಭಟನೆ ಮಾಡ್ತೀವಿ. ಶಾಲ್ಯಾಗ ಹಲ್ಲಿ ಬಿದ್ದಿತ್ತಾರಿ ಉಪ್ಪಿಟ್ಟು ಮಾಡೋ ಮುಂದ ಅದನ್ನ ತಿಂದು ಅದು ಹಂಗೈತಿ. ಅದು ಸಂಕಟ ಜ್ವರ ಬಂದವ್ರಿ ಇಲ್ಲಿ ನಿಲ್ತೈತ್ರಿ. ಮತ್ತೆ ಬೀಡ್ನಾಳ 6ನೇ ಕ್ಲಾಸ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಉಪ್ಪಿಟ್ಟಿನಲ್ಲಿ ಒಂದು ಹಲ್ಲಿ ಬಿದ್ದು ಇವತ್ತು ಭಾಳಷ್ಟು ಹುಡುಗರು ಇಲ್ಲಿ ಅಸ್ವಸ್ಥತೆಯಿಂದ ಇದ್ದರು. ನಾವು ಇಲ್ಲಿ ದವಾಖಾನೆ ಒಳಗೆ ಬಂದು ಭೇಟಿಯಾದಾಗ ಎಲ್ಲ ಡಾಕ್ಟರ್ನ ಮತ್ತು ಹುಡುಗರನ್ನ ಎಲ್ಲ ನೋಡಿದಾಗ ಯಾವ್ರಿಗೆ ಒಂದು ಹುಡುಗರಿಗೆ ಜೀವ ಹಾನಿ ಆಗಂತ ಯಾವುದೇ ಒಂದು ಇದಿಲ್ಲ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಯಾರೂ ಪಾಲಕರು ಗಾಬರಿ ಆಗ್ದಂಗೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ, ಆರಾಮಾಗಿರ್ತಾರಂತ ಎಲ್ಲ ಡಾಕ್ಟರ್ ಧೈರ್ಯವನ್ನು ಹೇಳಿದ್ದಾರೆ. ಎಲ್ಲ ಡಾಕ್ಟರು ಮತ್ತು ಸಿಸ್ಟರ್ಸ್ ಎಲ್ಲರೂ ಸೇರಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರಿಗೂ ಮಕ್ಕಳಿಗೆ ತೊಂದರೆ ಇಲ್ಲ. ಇನ್ನು ಮುಂದೆ ಇಡೀ ತಾಲೂಕಿನಾದ್ಯಂತ ಬಿಸಿ ಊಟ ಮಾಡುವಾಗ, ಹಾಸ್ಟೆಲ್ಗಳಲ್ಲಿ ಊಟ ಮಾಡುವಾಗ ಭಾಳಷ್ಟು ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು, ಸಂಬಂಧಪಟ್ಟ ಶಿಕ್ಷಕರು ಕ್ರಮ ವಹಿಸಿ ಈ ರೀತಿ ಘಟನೆ ಆಗದಂತೆ ತಾಲೂಕು ಆಡಳಿತ ನೋಡ್ಕೋಬೇಕಂತ ನಾವು ಮನವಿ ಮಾಡ್ತೇವೆ. ಬೀಡ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ
ಪ್ರಾಥಮಿಕ ಶಾಲೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಸರ್? ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಬೀಣಾ ಶಾಲೆಯಲ್ಲಿ 10 ಗಂಟೆ 30 ನಿಮಿಷಕ್ಕೆ ಹಿಂಗಾಗೈತೆ ಅಂತೇಳಿ ಮಾಹಿತಿ ಬಂದ ತಕ್ಷಣ ನಾ ಈ ಹಾಸ್ಪಿಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಪ್ರಥಮವಾಗಿ ಒಂದು 4 ಮಕ್ಕಳನ್ನು ಹೆಡ್ ಮಾಸ್ಟ್ರು ತಮ್ಮ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದರು. ತದನಂತರ ಮಕ್ಕಳಿಗೆಲ್ಲ ಆತಂಕಕ್ಕೊಳಗಾಗಿ ಸುಮಾರು 130 ಮಕ್ಕಳು ಬಂದಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸರ್. ಅಂದರೆ ಇಲ್ಲಿ ಅಡ್ಮಿಟ್ ಆಗಿದ್ದ ಪ್ರಕಾರ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ಅಂತಂದ್ರೆ 80 ಮಕ್ಕಳು ಆಗಲೇ ಊಟ ಮಾಡ್ತಿದ್ರು, ಊಟಕ್ಕೆ ಬಡಿಸ್ಬಿಟ್ಟಿದ್ರು ಆಗಲೇ. ಇನ್ನು ಮುಂದೆ ಮಕ್ಕಳಿಗೆ ಊಟಕ್ಕೆ ಬಡಿಸ್ತಕ್ಕಂಥ ಸಂದರ್ಭದೊಳಗೆ ಒಂದು ಮಗುವಿಗೆ ಬಂದಂಥ ಸಂದರ್ಭದೊಳಗೆ ಅಷ್ಟರೊಳಗಾಗಲೇ ಊಟಕ್ಕೆ ನೀಡಿದ 80 ಮಕ್ಕಳಲ್ಲಿ 60 ಮಕ್ಕಳು ಊಟ ಮಾಡಕತ್ತಿದ್ರು ಆಗಲೇ ಅಂತೇಳಿ ಮಾಹಿತಿ ಹೇಳಿದ್ರು. ಮಕ್ಕಳು ಊಟಕ್ಕೆ ನೀಡಿಸ್ಕೊಂಡವರು ಸಹಿತ ಒಂದೊಂದು ತುತ್ತು ಬ್ಯಾಗ್ ಇಟ್ಕೊಳಕತ್ತಾಗ ಸಹಿತ ಆತಂಕಕ್ಕೊಳಗಾಗಿ ಎಲ್ಲ ಮಕ್ಕಳನ್ನು ಪ್ಯಾನಿಕ್ ಆಗಿ ಎಲ್ಲ ಮಕ್ಕಳು ಗಾಡಿ ಹತ್ಸಬೇಕಾದ್ರೆ ನಮ್ಮ ಪಾಲಕರು ಇರಂಗಿರಲಿ ಅಂತೇಳಿ ಟೆಸ್ಟ್ ಮಾಡಿಸ್ಕೊಡ್ಲಿಕ್ಕೆ ಒಂದು 130 ಮಕ್ಕಳು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸರ್. ವೈದ್ಯರು ಹೇಳಿದ್ರೆ 200 ಚಿಲ್ಲರೆ ಮಕ್ಕಳು ಅಂತ ಇಲ್ಲ, ಇವತ್ತು ದಾಖಲಾಗಿ ಇವತ್ತು ಹಾಜರಾತಿ ಇರೋದು 245, ಆದರೆ ಎಲ್ಲ ಮಕ್ಕಳು ಬಂದಿಲ್ಲ ಇಲ್ಲಿ ಬಂದಿಲ್ಲ ಸರ್. ಸರ್, ಈಗ ಮುಂದೆ ಏನು ಕ್ರಮ ಕೈಗೊಳ್ತಾರೆ ಸರ್ ಇದ್ರ ಬಗ್ಗೆ? ಇದಕ್ಕೆ ಏನು ಸಂಬಂಧಪಟ್ಟಂಥ ಬಿಸಿ ಊಟದ ಅಧಿಕಾರಿಗಳಿಗೆ ನಾವು ತಿಳಿಸಿ ಮುಖ್ಯ ಶಿಕ್ಷಕರಿಗೆ ನೋಟಿಸನ್ನು ಇಶ್ಯೂ ಮಾಡ್ತೀವಿ. ನನ್ನ ವ್ಯಾಪ್ತಿಯೊಳಗೆ ಬಿಸಿ ಊಟದ ಎಲ್ಲ ಸಿಬ್ಬಂದಿಯವರನ್ನು ತೆಗೆದು ಹಾಕಲಿಕ್ಕೆ ನಾನು ಸೂಚನೆಯನ್ನು ಬಿಸಿ ಊಟದ ಅಧಿಕಾರಿಗಳಿಗೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. 5 ಮೊಮ್ಮಕ್ಕಳು ಕನ್ನಡ ಸಾಲಿಗೆ ಸಾಲಿಗೆ ಹೋಗ್ತಾರ. 5 ಮೊಮ್ಮಕ್ಕಳು ಓಡಾಡಕತ್ರ ನಾನು ಸಾಂಗ್ ಬಿಟ್ಟು ಬೆದಾಡಿದ್ದೆ ನಾನು ನೋಡಿಲ್ಲಲ್ಲ. ನಾವು ನೋಡಿ ಬೇಕಂತ ಮಾಡ್ತೇವೆ ನಾವು ಅಂತಾರ ಇವ್ರು. ಬೇಕಂತ ಮಾಡ್ತೇವೆ ಅಂದಾರ ಅಲ್ಲಿ ಮೀಟಿಂಗ್ ನಡೆದೈತೆ ಅಂತ ಹುಡ್ರಿಗೆ ನೀಡ್ಯಾರಂತ. ಸುಮ್ಮನೆ ಕುಂದ್ರಿ ನೀವು, ಸುಮ್ಮನೆ ಕುಂದ್ರಿಸಿ ಅವ್ರಿಗೆ ಉಣ್ಣಾಕ್ ಕೊಟ್ಟು ಮತ್ ಹೊಳ್ಳಿ ಅಡಿಗೆ ಮಾಡಕತ್ತಾರಂತ. ಅದನ್ನ ತೋರ್ಸಾಕ ಇದನ್ನ ಹಾಕ್ಯಾರ, ಅದನ್ನ ತೋರ್ಸಾಕ್ ಮಾಡ್ಯಾರ. ಅವ್ರದ್ದು ಜಗ್ಗ ಸಲ ಆತ್ರಿ ಮೀಟಿಂಗ್ ಹಾಕತ್ತಿ, ಅವ್ರನ್ನ ಬಿಡಿಸ್ವಲ್ರಿ ನಮ್ಮ ಊರವ್ರು. ಇದ್ರಂತ ಮಾಡಿದ್ರ ಮಕ್ಳು ಏನ್ ಕೆನಾರ ಏನ್ ಮಾಡಿದ್ ನಾವು ನಮ್ಮ ಅವು ತಂದಿ ಇದ್ರು ಇಲ್ಲ ಅಂತಾಗ ನನ್ನ ಮೊಮ್ಮಕ್ಕಳ ಅಂತ ಕಡೆಗೆ ನಾ ಜೋಪಾನ ಮಾಡ್ತೀನಿ. ನಾನು ಹೊಟ್ಟು ಹೋದಂಗ ಇನ್ನೊಬ್ರು ಮುರಿಯಲ್ಲ. ಹಲ್ಲಿ ಬಂದೈತ್ರಿ ಅದ್ರಾಗ. ಇಲ್ಲಿ ಫೋನ್ ಹಾಕ್ಬೇಕಂದ್ರ ಬೇಕಾದ್ರೆ ನೋಡಿ ಅದನ್ನ ಹಾಕ್ರಿ. ಅದು ತಪ್ಪ ಗಂಗ ನನ್ನ ಮಗ ಫೋನ್ಯಾಗ ಐತ್ರಿ. ಅದು ಹಲ್ಲಿ ಬಿದ್ದೈತ್ರಿ, ಹಲ್ಲಿ ಅದು ಐತಿ. ಈ ದಿನ ಮುಂಜಾನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಬಿಡ್ನಾಳ ಶಾಲೆಗೆ ಉಪ್ಪಿಟ್ಟಿನಲ್ಲಿ ಆಕಸ್ಮಿಕವಾಗಿ ಅಲ್ಲಿ ಬಂದಿದೆ ಅಂತೇಳಿ ಪಾಲಕರು ಮತ್ತು ಮಕ್ಕಳಿಗೆ ವಿಚಾರಿಸಲಾಗಿ ಅಲ್ಲಿ ಯಾವುದೋ ಒಂದು ಅದು ಫುಡ್ಡಲ್ಲಿ ಉಪ್ಪಿಟ್ಟಿನಲ್ಲಿ ಕುದ್ದಿಲ್ಲ, ಅದು ಹೊರಗಡೆಯಿಂದ ಬಿದ್ದಿರೋದ್ರಿಂದ ಪಾಲಕರಲ್ಲಿ ಒಂದು ಆತಂಕ ಹೆಚ್ಚಾಗಿರೋದ್ರಿಂದ ತಕ್ಷಣವೇ ಸರ್ಕಾರಿ ಆಸ್ಪತ್ರೆ ಮುಂಡ್ರಿಗೆ ದಾಖಲಿಸಿದ್ದಾರೆ. ಸುಮಾರು 150 ಮಕ್ಕಳು ಇಲ್ಲಿ ಬಂದಿದ್ದಾರೆ ಹಾಸ್ಪಿಟಲ್ಗೆ. ಎಲ್ಲ ಮಕ್ಕಳು ಕೂಡ ಅಸ್ವಸ್ಥರಾಗಿ ಏನೂ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಹಾಗಾಗಿ ಆ ಮಕ್ಕಳ ಆರೋಗ್ಯದ ಮತ್ತು ವೈದ್ಯರ ತಂಡ ಎಲ್ಲ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಸಂಪೂರ್ಣ ಗುಣಮುಖವಾಗಲಿಕ್ಕೆ ಎಲ್ಲ ಪ್ರಯತ್ನಿಸಿದ್ದಾರೆ. ಇನ್ನೊಂದು ತಾಸಲ್ಲಿ ಎಲ್ಲ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಯಾವುದೇ ರೀತಿ ಅಹಿತಕರ ಘಟನೆ ಆಗಿಲ್ಲ. ಅಂತ ಏನಾದರೂ ಇದ್ದಲ್ಲಿ ಕಂಡು ಬಂದ್ರೆ ಮುಂದೆ ನಾವು ಫರ್ದರ್ ಆಗಿ ಇಲಾಖೆಗೆ ತಿಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾರೆ. ಈ ಹಿಂದೆನೂ ಈ ತರ ಅನೇಕ ಬಾರಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಈ ಹಿಂದೆ ಈ ತರ ಯಾವ ರೀತಿಯಲ್ಲೂ ಕೂಡ ನಮ್ಮ ಫುಡ್ ಪಾಯ್ಸನ್ ಆದ ಘಟನೆಗಳು ನಮಗೆ ವರದಿ ಆಗಿಲ್ಲ, ಕಂಡು ಬಂದಿಲ್ಲ. ಸಾರ್ವಜನಿಕರಲ್ಲಿ ಆತಂಕಗಳು ಇದ್ದೇ ಇರ್ತಾವೆ. ಈ ಸಂದರ್ಭದಲ್ಲಿ ಅವುಗಳನ್ನು ಕುರಿತು ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಪರಿಶೀಲಿಸಿ ನಾನು ಮುಂದೆ ವರದಿಯನ್ನು ಇಲಾಖೆಗೆ ಕೊಡ್ತೇನೆ. ಇದರಲ್ಲಿ ಏನು ಘಟನೆ ಆಗಿದೆ, ಈ ಘಟನೆಗೆ ಸಂಬಂಧಿಸಿದಂತೆ ನಾನು ವಿಚಾರಿಸಿ ಅಲ್ಲಿಯ SDMC, ಅಲ್ಲಿಯ ಪಾಲಕರು ಮತ್ತು ಎಲ್ಲ ಶಾಲೆ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ಮತ್ತು SOP ನೋಡಲ್ ಅಧಿಕಾರಿಗಳನ್ನು ಪರಿಶೀಲಿಸಿ ಆಮೇಲೆ ಇಲಾಖೆಗೆ ವರದಿಯನ್ನು ಇಲ್ಲ ಸಣ್ಣ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ನೋಡುವ ಅದನ್ನ. ಈ ಅಕ್ಕಿ ಅಲ್ಲ, ಈಗ ಉಪ್ಪಿಟ್ಟನ್ನ ಹಸ್ಮಾಡಿನೇ ರವೆ ಸೋಸಿ ಎಲ್ಲಾನು ಮಾಡಿದ್ದಾರೆ. ಇದು ಉಪ್ಪಿಟ್ಟು ಆದ ಮೇಲೆ ಬಿಸಿ ಮುಚ್ಚಳದ ಮೂಲಕ ಬಿದ್ದಿದೆ ಅಂತ ಹೇಳ್ತಾರೆ. 2 ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ. ಯಾಕಂದ್ರೆ 400 ಮಕ್ಕಳು ಇರುವ ಶಾಲೆ ಅದು, PMC ಶಾಲೆ. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನೆಲ್ಲ ಅನುಸರಿಸಿದ್ದಾರೆ. ಅಲ್ಲಿ ಸರ್ಗಳು ಎಲ್ಲ ನೋಡಿದ್ದಾರೆ. ಆದಾಗ್ಯೂ ಕೂಡ ಒಂದು ಆಕಸ್ಮಿಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗುವುದಿಲ್ಲ. ಶಾಲೆಗೆ ಖುದ್ದಾಗಿ ಪರಿಶೀಲಿಸಿ ತದನಂತರ ಮುಂದಿನ ಕ್ರಮವನ್ನು ಕುದ್ದಿಲ್ಲ ಸರ್, ಕುದ್ದಿಲ್ಲ ಇಲ್ಲ, ಕುದಿಬಾರದು. ಈ ತರ ಘಟನೆ ಎಂದು ನಡೀಬಾರದು ಅಂತ ನಾವು SOP ಎಲ್ಲ ಪಾಲನೆ ಮಾಡ್ಲಿಕ್ಕೆ ಹೇಳಿರ್ತೀವಿ. ಆದಾಗ್ಯೂ ಕೂಡ ಒಮ್ಮೊಮ್ಮೆ ಆಕಸ್ಮಿಕ ಘಟನೆ ಆಗಿದೆ. ಈಗ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಅದರಲ್ಲಿ ಏನು ಕ್ರಮ ಕೈಗೊಳ್ಳಿಕ್ಕೆ ಇಲಾಖೆಗೆ ವರದಿ ಮಾಡ್ತೇನೆ ಸರ್. ಎಲ್ಲರೂ ಆರೋಗ್ಯವಾಗಿದ್ದಾರೆ. 150 ಹುಡುಗರು ಇದ್ರು ಸರ್. ಎಲ್ಲರೂ ಪರಿಶೀಲಿಸಿನಿ, ಎಲ್ಲರೂ ಆರಾಮಿದ್ದಾರೆ ಸರ್. ಎಲ್ಲರೂ ಆರಾಮಿದ್ದಾರೆ. 1ರಿಂದ LKG ಇಂದ ಮಕ್ಕಳು ಎಲ್ಲರೂ ಆರಾಮಿದ್ದಾರೆ. LKG ಇಂದ 9ನೇ ತರಗತಿವರೆಗೆ ಇದೆ ಸರ್.
ತಾಲೂಕಿನಲ್ಲಿ ಈ ತರ ಘಟನೆ ಆಗ್ಲಾರ್ದಂದ್ರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತೀವಿ ಸರ್ ಎಲ್ಲ ಶಾಲೆ. ಧನ್ಯವಾದ. ನಾನು ಡಾಕ್ಟರ್ ವೆಂಕಟೇಶ್ ರಾಠೋಡ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್. ಸೊ ಈಗ ಬಿಸಿ ಊಟದ ಇದರಲ್ಲಿ ಬಿಡ್ನಾಳ ಸ್ಕೂಲ್ ಅಲ್ಲಿ ಸುಮಾರು ಒಂದು 245 ಸ್ಟೂಡೆಂಟ್ಸ್ ಗಳಿಗೆ ಊಟ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಏನೋ ಹಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಬಂದ್ಬಿಟ್ಟು ಅದನ್ನ ನೋಡಿದ್ದಾರೆ, ಕಣ್ಣಲ್ಲೇ ನೋಡಿದ್ದಾರೆ. ಸೊ ಒಂದು 245ರಲ್ಲಿ ಅರೌಂಡ್ ಒಂದು 60 to 70 ಮೆಂಬರ್ಸ್ ಅಷ್ಟೇ ಇದನ್ನ ಸೇವಿಸಿದ್ದಾರೆ, ಅದನ್ನ ಫುಡ್ ಅನ್ನ. ಸೊ ಯಾವುದೇ ರೀತಿ ಮೇಜರ್ ಕಾಂಪ್ಲಿಕೇಶನ್ ಅಂತೂ ಏನೂ ಆಗಿಲ್ಲ. ಆಮೇಲೆ ಇದು ಆಕ್ಚುಲಿ ರೆಪ್ಟೈಲ್ಸ್ ಇದರಲ್ಲಿ ಯಾವುದೇ ಪಾಯ್ಸನ್ಸ್ ಇರುವುದಿಲ್ಲ. ಯೂಶಲಿ ಐಡಿಯಲಿ ನಾವೇನ್ ನೀವು ಸ್ನೇಕ್ ಬೈಟು ಆಮೇಲೆ ಚೇಳು ಇಂಥವೇನ್ ಕಡ್ದಾಗ ಏನ್ ವೆನಮ್ ಅಂತ ಹೇಳ್ಬಿಟ್ಟು ಅಂತೀವಿ ನಾವು, ಆ ರೀತಿ ಅದು ಪಾಯ್ಸನ್ ಆಗುದಿಲ್ಲ ಯೂಶಲಿ. ಬಟ್ ಪಾಯ್ಸನ್ ಆಗೋದು ಎದಕ್ಕಂತಂದ್ರೆ ಇದರಲ್ಲಿ ಅಲ್ಲಿ ಇಲ್ಲೆಲ್ಲ ಅಡ್ಡಾಡಿರ್ತಾವ, ಹಲ್ಲಿಗಳು ಅಡ್ಡಾಡಿರ್ತಾವ, ಏನಾರು ತಿಂದಿರ್ತಾವು, ಅದು ಎಲ್ಲ ಬಹಳ ಹೊತ್ತತನೂ ಒಳಗ ಹೋಗಿ ಅಲ್ಲೇ ಇತ್ತಂದ್ರೆ ಅದು ಕಂಟ್ಯಾಮಿನೇಷನ್ ಆಗಿ ಆ ರೀತಿ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂತ ಚಾನ್ಸಸ್ ಇರ್ತಾವು. ಆಸ್ ಸಚ್ ಅದರ ವಿಷಯದಿಂದ ಯಾವುದೇ ಕಾಂಪ್ಲಿಕೇಶನ್ ಆಗುದಿಲ್ಲ ಯೂಶಲಿ ನಾವೇನ್ ಮನೆಯಲ್ಲಿ ಇರ್ತಾವಲ್ಲ ಹಲ್ಲಿಗಳು ಅಂತದ್ರಿಂದ. ಸೊ ಈಗ ನಾವು ಎಲ್ಲ ನೋಡಿದಾಗ ಯಾವ ಮಕ್ಕಳಿಗೂ ಏನು ಮೇಜರ್ ತೊಂದರೆಗಳಂತೂ ಏನೂ ಇಲ್ಲ. ಒಂದು ನಿಯರ್ಲಿ ಒಂದು 245 ಮಕ್ಕಳು ಬಂದಿದ್ರಲ್ಲಿ ಒಂದು 2 ಮಗುಗಷ್ಟೇ ಸ್ವಲ್ಪ ವಾಮಿಟಿಂಗ್ ಇತ್ತು. ಅದು ನಮ್ ಕಡೆ ಇಲ್ಲಿ ಬಂದ ಮೇಲೆ ಆಕ್ಟಿವ್ ವಾಮಿಟಿಂಗ್ ಯಾವ ಇಲ್ಲ ನಮ್ಗೆ. ಒಂದ್ಸಲ ಹಾಸ್ಪಿಟಲ್ ಅಲ್ಲಿ ಎಂಟ್ರಿ ಆದ್ಮೇಲೆ ಸೊ ಹೊರಗಡೆನೆ ವಾಮಿಟಿಂಗ್ ಇದ್ವು. ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸ್ಟೇಬಲ್ ಇದಾರೆ. ಒಂದ್ 2 ಮಕ್ಕಳಿಗೆ ಅಷ್ಟೇ ಜ್ವರ ಇದಾವು. ಸೊ ಪ್ರೀವಿಯಸ್ಲಿ ಏನೋ ನೆಗಡಿ ಕೆಮ್ಮು ಇರ್ಬೋದು, ಅದರಿಂದ ಈ ಎಲ್ಲ ಸ್ವಲ್ಪ ಬಂದ ಮೇಲೆ ಜ್ವರ ಇದಾಗಿದೆ. ದಯವಿಟ್ಟು ನಾನು ಎಲ್ಲ ಪೇರೆಂಟ್ಸ್ ಏನ್ ರಿಕ್ವೆಸ್ಟ್ ಮಾಡ್ಕೊಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಯಾವ್ದು ಮೇಜರ್ ತೊಂದರೆ ಇಲ್ಲ, ತಾವೆಲ್ಲ ಗಾಬರಿ ಆಗುವಂತದ್ದು ಏನು ಇದು ಇಲ್ಲ. ಬಟ್ ಅದು ಏನ್ ಹಲ್ಲಿ ಬಿದ್ದಿದ್ದಲ್ಲ ಅದು ರಾಂಗ್, ಅದು ಬಿದ್ದಿರೋದು ಯಾವ್ದು ಅದನ್ನ ಅಡಿಗೆ ಮಾಡೋ ಟೈಮಲ್ಲಿ ಅದನ್ನ ಪ್ರಿಕಾಷನ್ ತಗೋಬೇಕಾಗಿತ್ತು. ಬಟ್ ಅದು ರಾಂಗ್ ಆಗುತ್ತೆ, ಅದೊಂದು ಪಾರ್ಟ್ ಬೇರೆ. ಬಟ್ ಈಗ ಸದ್ಯ ಮಕ್ಕಳಂತೂ ಎಲ್ಲ ಸ್ಟೇಬಲ್ ಇದಾರೆ. ಯಾವ್ದೇ ರೀತಿ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ, ಡಾಕ್ಟರ್ಸ್ ಮೇಲೆ ಯಾವ್ದೇ ರೀತಿ ಪ್ರೆಷರ್ ಹಾಕಕ್ ಹೋಗ್ಬೇಡ್ರಿ, ಬಾಟ್ಲಿ ಹೆಚ್ಚರಿ ಅದನ್ನ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರು ಇರ್ತಾವು, ಆ ಬಾಟ್ಲ್ ಅನ್ನ ನಾವು ಅನ್ನೆಸೆಸರಿ ಬಾಟ್ಲ್ ಹಾಕಿದ್ವಿ ಅಂತಂದ್ರೆ ಮತ್ತೆ ಫ್ಲೂಯಿಡ್ ಓವರ್ಲೋಡ್ ಆಗಿಬಿಟ್ಟು ಇನ್ನೂ ತೊಂದರೆ ಆಗುವಂತ ಚಾನ್ಸಸ್ ಇರ್ತಾವು. ಸೊ ಡಾಕ್ಟರ್ಸ್ ಗಳು ನಾನು ನಿಜವಾಗ್ಲೂ ಇಲ್ಲಿ ಏನ್ ನಮ್ ಕೀರ್ತಿಯಾಸ್ ಸರ್ ಇದಾರ ಮತ್ತೆ ಅವ್ರದ್ದೇನ್ ಟೀಮ್ ಐತಲ್ಲ, ನಿಜವಾಗ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಬಂದ್ಬಿಟ್ಲೆ ಇಮಿಡಿಯೇಟ್ ಆಗಿ ಸಣ್ಣ ಮಕ್ಕಳದು ವೇನ್ ಸಿಗೋದು ಎಲ್ಲ ಬಹಳ ಕಷ್ಟ ಇರುತ್ತೆ. ಆದ್ರೂ ಒಂದು 160 ಜನ ಮಕ್ಕಳಿಗೂ ಎಲ್ಲರಿಗೂ IV ಫ್ಲೂಯಿಡ್ ಹಾಕಿ ಎಲ್ಲ ವೇನ್ಸ್ ಎಲ್ಲ ಕರೆಕ್ಟ್ ಆಗಿ ಇದನ್ ಮಾಡಿದ್ದಾರೆ. ಸೊ ಎಲ್ಲಾ ಮಕ್ಕಳು ಆಲ್ಮೋಸ್ಟ್ ಔಟ್ ಆಫ್ ಡೇಂಜರ್ ಇದಾರೆ. ಬಟ್ ಆದ್ರೂ ನಾವು ಇನ್ನೂ ನಿಗಾ ವಹಿಸ್ತೀವಿ. ಏನ್ ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತೆ ನಮ್ಮ ಡಾಕ್ಟರ್ಸ್ ಕಡೆಯಿಂದ ತಾಲೂಕು ಆಸ್ಪತ್ರೆಯಿಂದ ಏನ್ ನಾವು ಕೇರ್ ಬೇಕು ಅದನ್ನ ನಾವು ಡೆಫಿನೆಟ್ ಆಗಿ ಮಾಡ್ತೀವಿ. ಮುಂದಿನ ಏನೈತಿ ಈವ್ನಿಂಗ್ ತನ ನೋಡ್ಕೊಂಡು ಫರ್ದರ್ ವಿಲ್ ಟೇಕ್ ಕಾಲ್. ಎಲ್ಲ ಮಕ್ಕಳಿಗೆ ಮೆಡಿಸಿನ್ ಅವೈಲೇಬಲ್ ಇದೆ ಮೆಡಿಸಿನ್. ಅಲ್ಲ ರೆಫರ್ ಮಾಡುವಂತ ಪ್ರಸಂಗಗಳು ಯಾವ ಕಂಡು ಬಂದಿಲ್ಲ. ಯಾಕಂದ್ರೆ ಈಗ ನಾವು ಇಲ್ಲಿಂದ ರೆಫರ್ ಮಾಡಿದ್ವಿ ಅಂತಂದ್ರೂ ಅಲ್ಲಿನೂ ಏನ್ ಮಾಡ್ತಾರೆ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಅದೇ IV ಫ್ಲೂಯಿಡ್ ಕೊಡ್ತಾರ, ಏನು ವಾಂತಿ ಆಗ್ಲಾರ್ದಂತ ಕೊಡ್ತಾರ, ಏನಾರು ಹೊಟ್ಟೆ ನೋವು ಇತ್ತಂದ್ರೆ ಹೊಟ್ಟೆ ನೋವಿಗೆ ಔಷಧಿ ಕೊಡ್ತಾರೆ. ಸೊ ಅವೆಲ್ಲ ಮೆಡಿಕೇಶನ್ ನಮ್ಗೆ ಇಲ್ಲೇ ಅವೈಲೇಬಲ್ ಇದೆ. ಆಮೇಲೆ ಎಲ್ಲ ನುರಿತ ವೈದ್ಯರೆಲ್ಲ ಇದಾರೆ, ನಾವು ಬಂದಿವಿ. ನಾನು ಈವನ್ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇದೀನಿ ಅಂತಂದ್ರೆ ನಾನು ಚಿಕ್ಕ ಮಕ್ಕಳ ಡಾಕ್ಟರ್. ಸೊ ನಾವು ಎಲ್ಲ ಚೆಕ್ ಮಾಡಿ ನೋಡಿದೀವಿ. ಸೊ ಇನ್ನೂ ಟೀಮ್ ಏನ್ ಸಾಧ್ಯತೆ ಐತಿ, ಇನ್ನೂ ಬೇಕಂದ್ರೆ ಇನ್ನೂ ಡಾಕ್ಟರ್ಸ್ ಗಳಿಗೆ ಕರ್ಕೋತೀವಿ ನಾವು. ಸೊ ಇಲ್ಲೇ ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡಕ್ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಮತ್ತೆ ಇಲ್ಲಿಂದ ನಾವು ಕಳಿಸಿದ್ವಿ ಅಂತಂದ್ರೆ ಮತ್ತೆ ಅಲ್ಲಿ ಜಿಮ್ಸ್ ಅಲ್ಲಿ ಹೋಗಿ ಮತ್ತೆ ಓವರ್ಲೋಡ್ ಆಗುತ್ತೆ. ಜಿನೇನಾಗಿ ಯಾರಿಗಾರ ರೆಫರ್ ಮಾಡುವಂಗ ಏನಾರಿತ್ತಂದ್ರೆ ನಾವು ಕಳಿಸ್ತೀವಿ. ತಾಲೂಕು ಆಸ್ಪತ್ರೆ ಬಡವರು ರೈತರು ಬರ್ತಕ್ಕಂಥ ಆಸ್ಪತ್ರೆ ಸರ್.